ಪ್ರಿಯ ವೀಕ್ಷಕರೇ, ಮೂಡದ ಹೆಜ್ಜೆಗಳು ಕಾದಂಬರಿಯ 2ನೇ ಸಂಚಿಕೆ ನಿಮಗಾಗಿ. ಯಾವುದೇ ಕಾದಂಬರಿಯಲ್ಲಿ ಚಿತ್ರಿತವಾಗುವ ಪಾತ್ರಗಳ ಆಕಾರ ಮತ್ತು ಮೌಲ್ಯ ಎರಡೂ ನಿಮ್ಮ ಕಲ್ಪನಾ ಶಕ್ತಿಗೆ ಅವಲಂಬಿತವಾಗಿರುತ್ತವೆ. ಪಾತ್ರ ಸನ್ನಿವೇಶಗಳನ್ನು ಮನಸ್ಸಿನ ಮೂಲೆಯಲ್ಲಿ ಬಿಂಬಿಸಿ ಮುಂದಿನ ಸನ್ನಿವೇಶಗಳು ವಿವಿಧ ಸೂತ್ರ ಹಿಡಿದು ದೃಷ್ಟಿಕೋನ ಬದಲಿಸುತ್ತಾ ಸಾಗುತ್ತವೆ. 50 ಸಂಚಿಕೆ ಪೂರೈಸಿದ ನಂತರ ಈ ಕಾದಂಬರಿಗೆ ಸಂಬಂಧಿಸಿದಂತೆ ಕೇಳುವ ಪ್ರಶ್ನೆಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ ಕೂಡ ಲಭ್ಯವಾಗುತ್ತದೆ. ವಂದನೆಗಳು. ಪ್ರಿಯ ವೀಕ್ಷಕರೇ, ಮೂಡದ ಹೆಜ್ಜೆಗಳು ಕಾದಂಬರಿಯ ಸಂಚಿಕೆ 2ಕ್ಕೆ ಸ್ವಾಗತ. ನಾರಪ್ಪ ನೀರು ತರಲು ಹೋಗುವಷ್ಟೊತ್ತಿಗೆ ಬಾವಿಯ ಕಲ್ಲಿನ ಕಟ್ಟೆ ಸುಡಲು ಪ್ರಾರಂಭಿಸಿತ್ತು. ಪೂಜಾರಿಯ ಪಟ್ಟ ನನಗೆ ಒಳ್ಳೆಯದಾಗುತ್ತೋ ಇಲ್ಲವೋ ಎಂದು ಅನ್ಯಮನಸ್ಕನಾಗಿ ಆಲೋಚಿಸುತ್ತಾ ಯಾಂತ್ರಿಕವಾಗಿ ತಾಮ್ರದ ಬಿಂದಿಗೆಗೆ ಹಗ್ಗ ಬಿಗಿಯುತ್ತಾ ಬಾವಿಯ ಒಳಗೆ ಕೊಡ ಇಳಿಬಿಟ್ಟ. ಮರದ ಗಾಲಿ ಕಿರುಗುಡುತ್ತಾ ಕೆಳಗೆ ಸಾಗಿತು. ನೀರೇನೂ ದೂರವಿರಲಿಲ್ಲ, ಒಂದು 20 ಅಡಿ ಅಷ್ಟೇ. ನೀರು ತುಂಬಿಸಿ ಕೊಡ ಮೇಲೆಳೆದು ದಡದ ಮೇಲೆ ಇಟ್ಟು ಲುಂಗಿ ಬಿಗಿಯಾಗಿ ಕಟ್ಟಿಕೊಂಡು ಹೆಗಲ ಮೇಲೆ ಇಟ್ಟುಕೊಳ್ಳುವ ಹೊತ್ತಿಗೆ ಭಾರತ್ ಮಾತಾ ಕಿ ಜೈ ಎನ್ನುವ 30 ಜನರ ಒಕ್ಕೊರಲಿನ ಧ್ವನಿ ಕಿವಿಗೆ ಬಿತ್ತು. ಅರಳಿಕಟ್ಟೆಯ ದಿಕ್ಕಿನಲ್ಲಿ ಸುಮಾರು ಜನ ಕೂಡಿರುವುದು ಧ್ವನಿಯಿಂದಲೇ ಅರಿತು ಬಿಂದಿಗೆ ಹೊತ್ತು ಬೇಗ ಬೇಗ ಮನೆಯ ಕಡೆ ಸಾಗಿದ. ಊಟದ ಕಡೆ ಮನಸ್ಸಾದರೂ ಹೊಟ್ಟೆ ಚುರುರೆಂದರೂ ಹೆಂಡತಿ ಸಾವಿತ್ರಿ ಬಂದಾಗ ಜೊತೆಯಲ್ಲೇ ಊಟ ಮಾಡಿದರಾಯಿತು ಎಂದುಕೊಂಡು ಬಿರಬಿರನೆ ಬಾಗಿಲು ಹಾಕಿ ಅರಳಿಕಟ್ಟೆಯ ದಿಕ್ಕಿನತ್ತ ಸಾಗಿದ. ಕಟ್ಟೆ ಕಣ್ಣಿಗೆ ಬಿದ್ದಾಗ ದೇವಯ್ಯ ಕಟ್ಟೆಗೆ ಕುಳಿತು ಅವನ ಸುತ್ತ 8-10 ಜನ ಏನನ್ನೋ ವೀಕ್ಷಿಸುತ್ತಿದ್ದರು. ದೇವಯ್ಯ 55 ವರ್ಷದ ಇದೇ ಊರಿನ ಒಬ್ಬ ವಿದ್ಯಾವಂತ ವ್ಯಕ್ತಿ. 3 ಅಣ್ಣ ತಮ್ಮಂದಿರು. ಹಿರಿಯವನಾದ ಈತ ಉಳಿದಿಬ್ಬರಿಗೂ ಮದುವೆ ಮಾಡಿ ತಾನು ಬ್ರಹ್ಮಚಾರಿಯಾಗಿಯೇ ಉಳಿದು ಸ್ವಾತಂತ್ರ್ಯ ಹೋರಾಟ ಚಳುವಳಿ ಎಂತೆಲ್ಲ ಊರೂರು ಅಲೆಯುತ್ತಾ 3 ತಿಂಗಳಿಗೋ ಅಥವಾ 5 ತಿಂಗಳಿಗೋ ಒಮ್ಮೆ ಊರಿಗೆ ಬರುತ್ತಿದ್ದ. ಬಂದರೂ 2 ದಿನ ಉಳಿಯುತ್ತಿದ್ದುದು ಹೆಚ್ಚು. ಖಾದಿ ಟೋಪಿಯಿಂದ ಹಿಡಿದು ಜುಬ್ಬಾ ಪಾಯಿಜಾಮು ಶಾಲಿನವರೆಗೆ ಎಲ್ಲ ಸ್ವದೇಶಿ. ಆತ ಎಷ್ಟು ಸ್ವಾಭಿಮಾನಿಯಾಗಿದ್ದ ಎಂದರೆ ಬೇರೆ ದೇಶದಲ್ಲಿ ತಯಾರಾದ ಕೈಗಡಿಯಾರ ಯಾಕೆ ತೊಡಬೇಕು ಎಂದು ಸಂಬಂಧಿಕರೊಬ್ಬರು ಸ್ವಿಸ್ ಗಡಿಯಾರ ಉಡುಗೊರೆಯಾಗಿ ಕೊಟ್ಟಾಗಲೂ ಸೌಜನ್ಯಕ್ಕಾದರೂ ಸ್ವೀಕರಿಸಿರಲಿಲ್ಲ. ಅಂಥ ಸ್ವಾಭಿಮಾನಿ ದೇವಯ್ಯ ಊರಿಗೆ ಬಂದಿದ್ದು ನೋಡಿ ನಾರಪ್ಪ ಹತ್ತಿರ ಹೋಗಿ ದೇವಯ್ಯನನ್ನು ಸೌಜನ್ಯದಿಂದ, ಏನು ದೇವಣ್ಣ, ಯಾವಾಗ ಬಂದಿರಿ? ದೇವಯ್ಯ ನಾರಪ್ಪನ ಕಡೆ ತಿರುಗಿ, ಅರೆರೆ ನಾರಪ್ಪ, ಚೆನ್ನಾಗಿದ್ದೀಯಾ ಎಂದು ಆಪ್ಯಾಯತೆಯಿಂದ ಕೇಳಿದ. ಏನು ಇಷ್ಟು ದಿನ ಕಾಣಲೇ ಇಲ್ಲ ಎಂದದ್ದಕ್ಕೆ, ಇನ್ನೇನು ನಾರಪ್ಪ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಸಮಯ ಬಂತು. ಗಾಂಧೀಜಿಯವರ ಪಟ್ಟಿಗೆ ಈ ಕೆಂಗೋತಿಗಳು ಭಾರತ ಬಿಟ್ಟು ತೊಲಗಲೇಬೇಕು. ಬಿಡು ದೇವಣ್ಣ, ಈ 3 ವರ್ಷದಿಂದ ಇದೇ ಮಾತು ಹೇಳ್ತಾ ಇದ್ದೀಯಾ? ಛೇ 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 ಛೇ, ಈ ಸಾರಿ ನಮ್ಮಪ್ಪ ಗಾಂಧೀಜಿಯ ಹಿಡಿತಕ್ಕೆ ಮಣಿದು ಕ್ಲೆಮೆಂಟ್ ಆಟ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಶೀಘ್ರದಲ್ಲೇ ಕೊಡುವ ಪ್ರಯತ್ನ ಮಾಡ್ತೀವಿ ಎಂದು ಹೇಳಿಕೆ ಕೊಟ್ಟಿದ್ದ. ಅದು ಪೇಪರಿಗೆ ಬಂದಿದೆ, ಅದನ್ನೇ ಅವರೆಲ್ಲ ನೋಡ್ತಾ ಇರೋದು. ಹೌದಾ ಎಂದು ನಾರಪ್ಪನು ಆ ಗುಂಪಿನಲ್ಲಿ ತಲೆ ತೂರಿಸಿ ಇಣುಕಿದ. ಬೇರೆ ಬೇರೆ ಸುದ್ದಿಗಳಿದ್ದ ಪತ್ರಿಕೆಯಲ್ಲಿ ದೇವಯ್ಯ ಹೇಳಿದ ವಾಕ್ಯಕ್ಕಾಗಿ
ಅವರೆಲ್ಲರೂ ಹುಡುಕುತ್ತಿದ್ದರು. ಜೊತೆಯಲ್ಲಿ ನಾರಪ್ಪನೂ ಸೇರಿಕೊಂಡ. ನಿರೀಕ್ಷಿತ ಸ್ವಾತಂತ್ರ್ಯ ಶೀಘ್ರದಲ್ಲೇ ಎಂಬ ಶೀರ್ಷಿಕೆಯಡಿ ಆಟ್ಲಿಯ ಫೋಟೋ ಮತ್ತು ಗಾಂಧಿಯ ಫೋಟೋ ಜೊತೆಗೆ ಹಾಕಲಾಗಿತ್ತು. ದೇವಯ್ಯ ನಾರಪ್ಪನಿಗೆ ಹೇಳುವಾಗ ಅವನ ಮುಖದಲ್ಲಿ ಕಂಡ ಉತ್ಸಾಹ, ತೇಜಸ್ಸು, ಭರವಸೆ ನೋಡಿ ನಾರಪ್ಪ, ಸ್ವಾತಂತ್ರ್ಯ ಎಂದರೆ ಹೇಗಿರುತ್ತದೆ? ಈಗೆಲ್ಲರೂ ನಾವು ಸ್ವತಂತ್ರವಾಗಿಲ್ಲವೇ? ಅದೇನೋ. ದೇವಯ್ಯನನ್ನು ತನ್ನ ಮನಸ್ಸಿನಲ್ಲಿ ಕೆಲಸವಿಲ್ಲದ ಸೋಂಬೇರಿಗಳು ಮಾಡಬಹುದಾದ ಕಾರ್ಯಗಳಿಗೆ ನಾಯಕನಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಂಡ. ಸಾವಿತ್ರಿ ಬರಲು ಇನ್ನೂ ತುಂಬ ಸಮಯವಿದೆ ಎಂದು, ಆಮೇಲೆ ಮನೆ ಕಡೆ ಹೋದರಾಯಿತು ಎಂದು ಅಲ್ಲಿಯೇ ಚೌಕಾಬಾರ ಆಡುತ್ತಿದ್ದ ಮುದುಕರ ಕಡೆಗೆ ತಿರುಗಿ ಅದರ ಕಡೆ ಆಸಕ್ತನಾದ. ಅದರಲ್ಲೊಬ್ಬ ಎರಡೂ ಕೈಯಲ್ಲಿ ಪಿಕ್ಕ ಕುಲುಕಿಸುತ್ತಾ ದೇವರುಗಳ ಹೆಸರು ಹೇಳಿ ಉಳಿದವರನ್ನು ನಗಿಸುತ್ತಾ ತಾನೂ ನಗುತ್ತಾ ಪಿಕ್ಕ ಹಾಕಿ ಆಡುತ್ತಿದ್ದ. ಅವನೇ ಕೊನೆಗೆ ಪಿಕ್ಕ ಕುಲುಕಿಸುತ್ತಾ, ಇಮಾಮ್ ಸಾಬಿ ಬುಡಜಿನದ ಮೇಲಾಣೆ ನಾಕೇ ಬೀಳಬೇಕು ಎಂದಾಗ ಥಟ್ಟನೆ ಬಂದ ಇಮಾಮ್ ಸಾಬಿಯ ಹೆಸರಿಗೆ ಇಲ್ಲೆಲ್ಲೋ ಕಂಡಿರಬೇಕು ಎಂದು ತಲೆ ಎತ್ತಿದರೆ ನಿಜವಾಗಿಯೂ ಇಮಾಮ್ ಸಾಬಿ ಎಲೆ ಅಡಿಕೆ ಚೀಲ ಹಿಡಿದು ಬಂದ. ನಾರಪ್ಪ ಥಟ್ಟನೆ ನೆನಪಾದವನಂತೆ ಎದ್ದು ಟವೆಲ್ ಕೊಡವಿ, ಇಮಾಮ್ ಸಾಬ್ರೆ, ಮುಬೀನರ್ ಬಂದ್ರಾ ಎಂದ. ಏ ನಾರಪ್ಪ, ನಿನ್ನ ಹೆಂಡತಿ ಬಂದಳಂತೆ ವಾಗ ಎನ್ನುತ್ತಾ ಒಳ್ಳೆ ಜಾಗ ಹುಡುಕಿ ಪೇಪರ್ ಓದುತ್ತಾ ಕುಳಿತಿದ್ದ ದೇವಯ್ಯನ ಕಡೆ ತಿರುಗಿ, ಏನು ದೇವಪ್ಪ, ಯಾವಾಗ ಬಂದೆ? ಇಮಾಮ್ ಸಾಬ್ರು, ಒಂದು 3 ಗಂಟೆ ಆಗಿರ್ಬೋದು. ನನ್ನ ಸ್ನೇಹಿತರು ಒಂದು 20 ಜನ ಬಂದಿದ್ದರು. ನನ್ನ ತಮ್ಮನ ಮನೆ ಹತ್ರ ಅಡಿಗೆ ಮಾಡಿಸಿದ್ದೆ. ಎಲ್ಲ ಊಟ ಮಾಡಿಕೊಂಡು ಈಗ 1 ಗಂಟೆ ಮುಂಚೆ ಗಂಜಿಗಟ್ಟೆ ಮಹಾದೇವನ ಮನೆಗೆ ಹೋಗ್ತೀವಿ ಅಂತ ಹೋದರು. ನೀನು ಹೋಗಲ್ವಾ? ನಾನು ಹೋಗದೆ ಇರೋಕ್ಕಾಗುತ್ತಾ? ನಾನು ಇಳುವತ್ತು ಮಾಡ್ಕೊಂಡು ಹೋಗ್ತೀನಿ ಎಂದು ಇಮಾಮ್ ಸಾಬಿ ದೇವಯ್ಯ ಮಾತುಕತೆಯಲ್ಲಿ ತೊಡಗಿದರು. ನಾರಪ್ಪ ಮಧ್ಯೆ ಬಾಯಿ ತೂರಿಸಿ ದೇವಯ್ಯನಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮನೆಯ ಹತ್ತಿರ ಸಾವಿತ್ರಿ ಬಂದಿರಬಹುದು, ಊಟವಾದರೂ ಮಾಡೋಣ ಎಂದು ಅಲ್ಲಿಂದ ಕಾಲ್ ತೆಗೆದ. ಬಾವಿಯ ಕಡೆಯಿಂದ ಮನೆಗೆ ಹೋಗುತ್ತಾ ಇರುವಾಗ ದೂರದ ಕೆಂಗಲು ಓಣಿಯಲ್ಲಿ ಜುಬ್ಬಾ ಪಂಚೆ ಧರಿಸಿದ ಮನುಷ್ಯ ಆಕೃತಿ ಹೆಂಡೆಗಳ ಬಿಸಿಲಿನ ಝಳಕ್ಕೆ ಕಂಪಿಸುತ್ತಾ ಸಮೀಪಿಸುತ್ತಾ ಇತ್ತು. ಯಾರಿರಬಹುದು ಎಂದು ಅವಲೋಕಿಸುತ್ತಾ ಅಲ್ಲಿಯೇ ನಿಂತ. ಆಕೃತಿ ಸಮೀಪಿಸುತ್ತಾ 500 ಎಂದು ಗೊತ್ತಾಯಿತು. ಹೋ, ಈಗ ರೇವಣನ ಮನೆಗೆ ಹೋಗುತ್ತಾ ಇದ್ದಾರೆ. ಬೇಗನೆ ಊಟ ಮಾಡಿ ರೇವಣನ ಮನೆಗೆ ಹೋಗೋಣ ಎಂದುಕೊಂಡು ಮನೆಯ ಕಡೆ ದಾಪುಗಾಲು ಹಾಕಿದ. ಸಾವಿತ್ರಮ್ಮ ಸೊಪ್ಪಿನ ಚೀಲ ಇಳಿಸಿ ಕೈಕಾಲು ತೊಳೆದು ಬಾಗಿಲ ಪಕ್ಕ ಗೋಡೆಗೆ ಕುಳಿತಿದ್ದಳು. 500 ಬಂದ್ರು ಕಣೆ ಎಂದು ದಾಪುಗಾಲಾಕಿ ಬಂದ ಗಂಡನ ಮುಖ ನೋಡಿ, ಸರಿ ಮುಖ ಕೈಕಾಲು ತೊಳ್ಕೊಂಡು ದೇವರಿಗೆ ಕೈ ಮುಗಿದು ಹೋಗಿ. ಊಟ ಮಾಡಬೇಕಾಗಿತ್ತು ಕಣೆ, ಎಷ್ಟೊತ್ತಾಗುತ್ತೋ ಏನೋ. 500ಗೆ ಭಿನ್ನಕ್ಕೆ ಅಡಿಗೆ ಮಾಡ್ತಾರೆ, ಹೋಗು, ಅಲ್ಲೇ ಊಟ ಮಾಡು. ಅವರನ್ನೇ ನಂಬಿ ಹೋಗುವುದು ಸರಿಯೋ ತಪ್ಪೋ ಎಂದು ಆಲೋಚಿಸುತ್ತಾ ತಲೆ ಮೇಲೆ ಟವಲ್ ಹಾಕಿಕೊಂಡು ರೇವಣ ಸಿದ್ದಪ್ಪನ ಮನೆಯ ಕಡೆ ಹೆಜ್ಜೆ ಹಾಕಿದ. ಅರಳಿಕಟ್ಟೆಯ ಮೇಲೆ ಈ ಮೂಲೆಗೆ ದೇವಯ್ಯ, ಆ ಮೂಲೆಗೆ ಇಮಾಮ್ ಸಾಬಿ ಕೈಯನ್ನೇ ತಲೆದಿಂಬು ಮಾಡಿಕೊಂಡು ಮಲಗಿದ್ದರು. ಚೌಕಾಬಾರ ಆಡುವವರ ನಗು ತಮಾಷೆಯನ್ನು ಭಂಗಪಡಿಸದೆ ದೇವಯ್ಯ ಅವರ ಕಡೆ ನೋಡುತ್ತಾ, ಯಾವ ಮನುಷ್ಯನ ನಗುವನ್ನು, ಯಾವ ನಾಡಿನ ಹಿತಾಸಕ್ತಿಯನ್ನು
ಯಾವ ವ್ಯಕ್ತಿಯ ಸ್ವಾಭಿಮಾನವನ್ನು ಬೇರೆಯವರು ಯಾರೂ ನಿಯಂತ್ರಿಸುವುದಿಲ್ಲವೋ ಅದೇ ಸ್ವಾತಂತ್ರ್ಯ. ಹೀಗೆ ತನ್ನ ತಲೆಯಲ್ಲಿ ಮೂಡಿದ ತರ್ಕಬದ್ಧ ಘೋಷಣೆಯನ್ನು ಮುಂದಿನ ಭಾಷಣದಲ್ಲಿ ವ್ಯಕ್ತಪಡಿಸಬೇಕು ಎಂದುಕೊಂಡು ಶೂನ್ಯ ಮನಸ್ಕನಾಗಿ ಅವರನ್ನೇ ನೋಡುತ್ತಿದ್ದ. ಏನು ರಂಗಪ್ಪ, ಇವತ್ತು ಮಧ್ಯಾಹ್ನಕ್ಕೆ ಬಂದೆ, ಹೋರಿಗಳು ಎಲ್ಲಿಗೆ ಹೊಡ್ಕೊಂಡು ಹೋಗ್ತಿದೀಯಾ ಎಂಬ ಇಮಾಮ್ ಸಾಬ್ರ ಕೂಗಿಗೆ ದೇವಯ್ಯ ಮಗ್ಗಲು ಬದಲಿಸಿ ರಂಗಪ್ಪ ನಿಂತ ದಿಕ್ಕಿನಡೆಗೆ ನೋಡಿದ. ಏನಿಲ್ಲ ಸಾಹೇಬ್ರೆ, ನಮ್ಮ ಗೊಂಚಿಗಾರ ಮನೆಗೆ 500 ಬಂದವ್ರೆ. ಅವರೆಲ್ಲ ಹೊಲ ನೋಡಕ್ಕೆ ಹೋಗ್ತಾರಂತೆ. ಅದಕ್ಕೆ ತೋಟದಾಗಳ ಎತ್ತುಗಳನ್ನ ಊರಾಗ ಹೊಡ್ಕೊಂಡು ಬಂದೆ ಎನ್ನುತ್ತಾ ನಿಲ್ಲದೆ ದನಗಳ ಹೊಡೆದುಕೊಂಡು ಹೊರಟು ಹೋದ. ರಂಗಪ್ಪ ಮಾದಿಗರ ಕೇರಿಯಲ್ಲಿ ಒಕ್ಕಲುತನವನ್ನೇ ನಂಬಿ ಬದುಕುತ್ತಿದ್ದ ಮನೆತನದವನು. ಒಬ್ಬನೇ ಮಗ, ಒಬ್ಬ ಮಗಳು. ಮಗನಿಗೆ 32 ವರ್ಷವಾದರೂ ಇನ್ನೂ ಮದುವೆ ಆಗಿರಲಿಲ್ಲ. ಕಾರಣ, ಚಿತ್ರದುರ್ಗದಲ್ಲಿದ್ದ ಚರ್ಮದ ಚಪ್ಪಲಿ ಮತ್ತು ಬೂಟು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಒಳ್ಳೆಯ ಸಂಬಳವಿದ್ದು ಯುಗಾದಿ ದಸರಾ ಹೊರತುಪಡಿಸಿ ಬೇರೆ ಯಾವ ಹಬ್ಬಕ್ಕೂ ಊರಿಗೆ ಬರುತ್ತಿರಲಿಲ್ಲ. ಹುಡುಗ ಬಲವಾಗಿ ಬೆಳ್ಳಗೆ ಆಕರ್ಷಣೀಯವಾಗಿದ್ದ. ಅಲ್ಲದೆ ಭಾರವಾದ ಚರ್ಮ ಪ್ರತಿ ದಿವಸ ಎತ್ತಿ ಇಳಿಸಿ ಕುಸ್ತಿ ಆಳಿನಂತೆ ಬಲವಾದ ದೇಹದಾರ್ಢ್ಯ ಹೊಂದಿದ್ದ. 50 ವರ್ಷದ ರಂಗಪ್ಪನಿಗೆ ಮಗ ಹಣ ಸಂಪಾದಿಸಿದರೂ ಅಡವಿಯಲ್ಲಿ 1 ಎಕರೆ ಹೊಲ ಸಂಪಾದನೆ ಮಾಡಲು ಆಗಲೇ ಇಲ್ಲ. ಯಾರಿಗಾಗಿ ಜಮೀನು ಮಾಡಬೇಕಾಗಿತ್ತೋ ಆ ಮಗನೇ ಜಮೀನು ಆಸ್ತಿಯ ಮೇಲೆ ಆಸಕ್ತಿ ತೋರಿಸುತ್ತಿಲ್ಲ ಎಂದ ಮೇಲೆ ನನಗೇಕೆ ಎಂದು ರಂಗಪ್ಪ ರೇವಣಸಿದ್ದಪ್ಪನ ಮನೆಯಲ್ಲಿ ಕೆಲಸಕ್ಕೆ ಹೊಂದಿಕೊಂಡಿದ್ದ. ಸಾಯಂಕಾಲ 5 ಸುಮಾರಿಗೆ ರಂಗಪ್ಪ ಗಾಡಿ ಹೂಡಿದ. ನಾರಪ್ಪ, ರೇವಣಸಿದ್ದಪ್ಪ ಸ್ವಾಮಿಗಳು ಮೂವರನ್ನು ಕುಳ್ಳಿರಿಸಿಕೊಂಡು ರಂಗಪ್ಪ ಗಾಡಿಯನ್ನು ಪಡುವಣ ದಿಕ್ಕಿನ ಹೊಲಗಳ ಕಡೆಗೆ ಹೊಡೆದ. ಸುಮಾರು 6 ಫರ್ಲಾಂಗ್ ಇರಬಹುದು. ಹೊಲಗಳನ್ನು ದಾಟಿ ಹಳ್ಳ ದಿನ್ನೆ ಇಳಿದು ಹತ್ತಿ ಕೊನೆಗೆ ರೇವಣಸಿದ್ದಪ್ಪನ 3 ಎಕರೆ ಜಮೀನಿನ ಗುಡ್ಡದ ಮೂಲೆಗೆ ಬಂದು ನಿಂತರು. ಮೂವರು ಗಾಡಿಯಿಂದ ಕೆಳಗಿಳಿಯುತ್ತಾ ರಂಗಪ್ಪ ಮಚ್ಚಿನಲ್ಲಿ ಸವರಿ ಮಾಡಿಕೊಟ್ಟ ದಾರಿಯಲ್ಲಿ ದಟ್ಟವಾಗಿ ಕತ್ತಾಳಿ ಬೆಳೆದ ಪೊದೆಯ ಹತ್ತಿರ ನಿಂತರು. ಎದುರಿಗೆ ದೊಡ್ಡ ಹುತ್ತ, ಸ್ವಲ್ಪ ಹಿಂಭಾಗಕ್ಕೆ ದೊಡ್ಡ ಬೇವಿನ ಮರ, ಸುತ್ತಲೂ ಮುಚ್ಚಿಕೊಂಡ ಪೊದೆ. ಹುತ್ತದ ಪೂರ್ವ ಭಾಗದಲ್ಲಿ ಒಂದು ಕಡೆ ಹೊರಚಾಚಿದ ಸುಂದರ ಕಪ್ಪು ಶಿಲೆಯ ಪಾನಪಾತ್ರೆ ಮತ್ತು ಶಿವಲಿಂಗದ ಮುಖಭಾಗ ಕಾಣಿಸಿತು. ಇದೇ ನೋಡಿ ಸ್ವಾಮಿ ನಾನು ಹೇಳಿದ ಜಾಗ. ಮಲ್ಲಿಕಾರ್ಜುನಯ್ಯ ಸೂಕ್ಷ್ಮವಾಗಿ ಪರಿಶೀಲಿಸಿ ಸುತ್ತ ಓಡಾಡಿ ನೋಡಲಾಗಿ ಮುಂಭಾಗಕ್ಕೆ ಒಂದು ಈಚಲು ಮರ, ಕತ್ತಾಳೆಯ ಕೆಳಗೆ ಕಟ್ಟಡದ ಅವಶೇಷ ಎಲ್ಲ ಗಮನಿಸಿದ ಮಲ್ಲಿಕಾರ್ಜುನ ಅವರಿಗೆ ಇದು ಯಾವುದೋ ಕಾಲದಲ್ಲಿ ವೈಭವದ ದೇವಸ್ಥಾನವಾಗಿರುತ್ತದೆ. ಇದು ಈಗ ಮೈಸೂರು ಅರಸರಿಗೆ ಸೇರಿದೆ. ಇದಕ್ಕೂ ಮುಂಚೆ ವಿಜಯನಗರಕ್ಕೆ ಸೇರಿತ್ತು. ಮಧ್ಯೆ ಪಾಳೆಗಾರರಿಗೆ ಸೇರಿತ್ತು. ಈ ದೇವಸ್ಥಾನದ ಹೆಸರು ಏನಿರಬಹುದು? ಪ್ರತಿಷ್ಠಾಪನೆ ಮಾಡುವಾಗ ಏನೆಂದು ಪ್ರತಿಷ್ಠಾಪಿಸಿದ್ದರು? ಶಿವಲಿಂಗದ ಪಾನಪಾತ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿದ್ದರೆ ಲಿಂಗ ಪೂರ್ವಾಭಿಮುಖವಾಗಿರುತ್ತದೆ. ಆದರೆ ಪಾನಪಾತ್ರೆ ಪೂರ್ವಕ್ಕಿದೆ. ಲಿಂಗ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿತ್ತೆ? ಅಥವಾ ದೇವಸ್ಥಾನ ಶಿಥಿಲವಾಗಿ ದಕ್ಷಿಣದ ಕಡೆ ತಿರುಗಿಕೊಂಡಿರಬಹುದೇ? ಇದರ ಹೆಸರು ದಕ್ಷಿಣೇಶ್ವರ ಎಂದಿರಬಹುದೇ? ನಾವು ಈಗ ಅದನ್ನು ಬೇರೆ ಹೆಸರಿನಿಂದ ಕರೆದರೆ ಅದರ ಶ್ರೇಷ್ಠತೆ ಕಡಿಮೆಯಾಗುವುದಿಲ್ಲವೇ? ಅಥವಾ
ಅಪಭ್ರಂಶವಾಗುವುದಿಲ್ಲವೇ? ಹೀಗೆ ಆಲೋಚಿಸುತ್ತಾ ನಿಂತ ಐನೋರಿಗೆ ಏನೂ ಮಾತನಾಡಲು ತೋಚದೆ, ರೇವಣಸಿದ್ದಪ್ಪ, ಈಗ ಏನು ಮಾಡೋದು? ಸುತ್ತ ಅಗಿಸಿದರೆ ಕಂಬ, ಕಲ್ಲು, ಶಿಲ್ಪ ಏನಾದರೂ ಸಿಗಬಹುದು. ಆಮೇಲೆ ಅದರ ಬಗ್ಗೆ ಪ್ರಯತ್ನ ಮಾಡೋಣ. ಆಗಲಿ ಸ್ವಾಮಿ, ನಾಳೆನೇ ನೀವು ಹೂ ಅಂದರೆ ಕೂಲಿಯವರನ್ನು ಕರೆಸಿ ಎಲ್ಲ ಹಾಸನ ಮಾಡಿಸ್ತೀನಿ. ಆಯಿತು, ಮಾಡು. ಅಂದ ಹಾಗೆ ಈ ಜಾಗ ನಿನಗೆ ಸೇರುತ್ತೋ ಅಥವಾ ಇಲ್ವೋ? ಸ್ವಾಮಿ, ಇದು ನನ್ನ ಹೊಲದ ಮೂಲೆ. ಆ ಬೇವಿನ ಮರ ಹುತ್ತ ಎರಡೂ ಅಡವಿಗೆ ಸೇರುತ್ತೆ. ಅಂಗಳ ನನಗೆ ಸೇರುತ್ತೆ ಸ್ವಾಮಿ. ಈ ಲಿಂಗ ನಿನ್ನ ಹೊಲದಲ್ಲಿ ಕಾಣಿಸಿಕೊಂಡಿರೋದು ಒಳ್ಳೆಯದಾ ಕೆಟ್ಟದ್ದಾ ಮೊದಲು ತಿಳಿದು ಆಮೇಲೆ ಯೋಚಿಸಿದರಾಯಿತು. ಅದಕ್ಕೆ ಸ್ವಾಮಿ ನಿಮ್ಮನ್ನು ಬರ ಹೇಳಿದ್ದು. ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಈ ದೇವಸ್ಥಾನ ನಾನೇ ಜೀರ್ಣೋದ್ಧಾರ ಮಾಡ್ತೀನಿ. ನಾರಪ್ಪನ್ನ ಇಲ್ಲಿಗೆ ಪೂಜಾರಿ ಮಾಡೋಣ ಅಂತ. ಈ ನಾರಪ್ಪನನ್ನೇ. ಇವರದು ಯಾವ ಊರು? ಇವರು ನಮ್ಮೂರವರೇ, ಲಿಂಗಾಯತರು. ಆಸ್ತಿ ಪಾಸ್ತಿ ಏನೂ ಇಲ್ಲ. ಊರು ಗುಡ್ಡದ ಪಕ್ಕಕ್ಕೆ 1 ಎಕರೆ ಜಮೀನಿದೆ. ಅವರ ತಾತೆಂದರು ಎಲ್ಲ ಆಸ್ತಿ ಕಳೆದು ಬಿಟ್ಟಿದ್ದಾರೆ. ತುಂಬ ಬಡವ, ಮೇಲಾಗಿ ಕುಲಸ್ಥ. ಅದಕ್ಕೆ ನೀವು ಒಂದು ದಾರಿ ಮಾಡಿದರೆ ಈ ದೇವಸ್ಥಾನ ಕಟ್ಟಿಸೋ ಏರ್ಪಾಡು ಮಾಡ್ತೀನಿ. ಪಾಪ ನಾರಪ್ಪನೂ ಬದುಕೊಂತಾನೆ. ಮಲ್ಲಿಕಾರ್ಜುನಯ್ಯನವರು ರೇವಣಸಿದ್ದಪ್ಪನ ಮಾತು ಕೇಳುತ್ತಾ ಸಂಜೆ ಮುಳುಗುವ ಸೂರ್ಯನ ಕಡೆ ಆಕಾಶದತ್ತ ದಿಟ್ಟಿಸುತ್ತಾ, ಆ ದೊಡ್ಡ ಬೇವಿನ ಮರದ ಮುಂದೆ ದೇವಸ್ಥಾನ ಕಟ್ಟಿದರೆ ಮುಂದೆ ಈ ಜಾಗ ಏನೆಲ್ಲ ಆಗಿ ಬದಲಾಗಬಹುದು ಎಂದು ಕಲ್ಪಿಸಿಕೊಂಡು ಸುತ್ತಲೂ ನೋಡಿ ತಲೆ ಕೆರೆದುಕೊಂಡು, ಸರಿ ಬನ್ನಿ, ಸೂರ್ಯ ಮುಳುಗ್ತಾ ಇದ್ದಾನೆ, ಊರ ಕಡೆ ಹೋಗೋಣ. ನಾರಪ್ಪ ಕೈ ಕಟ್ಟಿ ವಿನೀತನಾಗಿ ಸ್ವಾಮಿಯವರನ್ನು ಹಿಂಬಾಲಿಸುತ್ತಾ ಸಾಗಿದ. ಮೂವರನ್ನು ಹೊತ್ತ ಗಾಡಿ ಫರ್ಲಾಂಗ್ ಸಾಗುತ್ತಿದ್ದಂತೆ ಕತ್ತಲು ಮುಗುಚಿಕೊಂಡಿತು. ರಂಗಪ್ಪ ಮೂಕಿಗೆ ಸಿಗುಸಿದ್ದ ಉರಿಯುವ ದೊಂದಿ ಬೆಳಕಿನಲ್ಲಿ ಎತ್ತುಗಳು ಕತ್ತಲೆಯ ಸೀಳಿ ಓಣಿ ಸರಿದಂತೆ ಗಾಡಿಯ ಹಿಂದೆ ಅದೇ ಕತ್ತಲು ಅವಚಿಕೊಳ್ಳುವಂತೆ ಕಾಣತೊಡಗಿತು. ಆದರೆ ಮೂವರ ಚರ್ಚೆ ಅಂಧಕಾರದಲ್ಲೂ ಜೀವಂತ ಮಾನವನ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿತ್ತು.